ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಜಗನ್ನಾಥದಾಸರು ವಾಯುದೇವರ ಅಪೂರ್ವವಾದ ಹರಿಸೇವಾರೂಪವಾದ ಕಾರ್ಯಕ್ರಮವನ್ನು ನಮಗೆ ತಿಳಿಸಿ ಅವರು ಮಾಡುವ ಶ್ವಾಸೋಚ್ಛ್ವಾಸ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ, ಅವರು ಒಂದೇ ಕಡೆ ಕೂತ್ಕೊಂಡು ಮಾಡೋದಿಲ್ಲ. ದೇಹದಲ್ಲಿರುವ 7 ಕಮಲಗಳಲ್ಲಿ ಒಂದೊಂದು ಕಮಲದಲ್ಲಿ 6,000, 6,000, 6,000, 2,000, 1,000, 300, 300 ಅಂತೆ 21,600 ಹಂಸಮಂತ್ರಗಳನ್ನು ವಿಭಾಗ ಮಾಡಿ ಅಲ್ಲಿರುವ ಭಗವಂತನ ಪಾದಾರ ಬಿಂದುಗಳಿಗೆ ತಾವು ಮಾಡುವ ಹಂಸ ಸೋಹಂ ಸ್ವಾಹ ಅಂತಕ್ಕಂಥ ಜಪದ ಸಮರ್ಪಣೆಯನ್ನು ಮಾಡ್ತಾರೆ ಅಂತಂಬುದನ್ನೆಲ್ಲ ವಿವರ ಮಾಡಿ, ಆ ರೀತಿ ಮಾಡಿ ಇವರು 3 ವಿಧ ಜೀವರಲ್ಲಿ ಎದ್ದು ಮಾಡ್ತಾರೆ. ಇದನ್ನು ಈ ಶ್ವಾಸೋಚ್ಛ್ವಾಸ ಕಾರ್ಯಕ್ರಮ ಎಂಬುದನ್ನು ಕೇವಲ ಸಾತ್ವಿಕರಲ್ಲಿ ಇದ್ದು ಮಾಡ್ತಾರಲ್ಲ, ಇಡೀ ವಿಶ್ವದಲ್ಲಿರುವ ಎಲ್ಲ ಜೀವರುಗಳಲ್ಲಿ, ಅದು ಸಣ್ಣ ಇರುವೆಯಾಗಿರ್ಬೋದು, ಇರುವೆ ಎಂದು ಹಿಡ್ಕೊಂಡು ಆನೆಯ ಪರ್ಯಂತರ ಇರ್ತಕ್ಕಂಥ ಅದು ಭೂಚರ, ಖೇಚರ, ಜಲಚರ ಎಲ್ಲ ಪ್ರಾಣಿಗಳಲ್ಲಿ ವಾಯುದೇವರು ಪ್ರತಿನಿತ್ಯದಲ್ಲಿ ಈ ಹಂಸ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲರಿಗೂ ಆ ಜ್ಞಾನ ಬರ್ತದನ ಅಂತಂದರೆ ದಾಸರು ಹೇಳ್ತಾರೆ, ಇಲ್ಲ, 6,321,000 ಶತಶ್ವಾಸ ಜಪಗಳ 3 ವಿಧ ಜೀವರಲ್ಲಿ, ಸಾತ್ವಿಕ, ರಾಜಸ, ತಾಮಸ ಜೀವರಲ್ಲಿ ಇದ್ದು ಮಾಡ್ತಾರೆ. 3 ವಿಧ ಜೀವರಲ್ಲಿ ಏನು ಮಾಡ್ತಾರೆ? ಸಾತ್ವಿಕರಿಗೆ ವೈಕುಂಠ ಅಂದರೆ ಒಳ್ಳೆ ಪುಣ್ಯಪ್ರದವಾಗಿರ್ತಕ್ಕಂಥ ಕಾರ್ಯಗಳನ್ನು ಆರಿಸಿ ವೈಕುಂಠ ಪ್ರಾಪ್ತಿಗೆ ಬೇಕಾದ ಜ್ಞಾನವನ್ನು ಕೊಡ್ತಾರೆ. ರಾಜಸರಿಗೆ ಸಂಶಯಾತ್ಮಕವಾದ ಜ್ಞಾನ ಕೊಟ್ಟು ಸ್ವರ್ಗ ನರಕಾದಿಗಳನ್ನು ಕೊಡ್ತಾರೆ. ತಾಮಸಾತ್ಮಕವಾದ ಜೀವಿಗೆ ತಪ್ಪಾದ ತಿಳುವಳಿಕೆಯನ್ನು ಕೊಟ್ಟು ಅವರು ಆ ರೀತಿ ಚಿಂತನೆ ಮಾಡುವಂತೆ ಮಾಡಿ ಅವರಿಗೆ ಅಂಧಂತಮಸ್ಸಾದಿಗಳನ್ನು ಕೊಡ್ತಾರೆ ಅಂತ ಸ್ಪಷ್ಟ ಮಾಡಿದರು. ಹೇಗೆ ಏನು ಒಂದೇ ಮಂತ್ರ ಅಲ್ವಾ? ಆ ಮಂತ್ರ ಒಂದೇ ಮಂತ್ರ ಹಂಸ ಸೋಹಂ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಅವರು ಜಪ ಮಾಡ್ತಾ ಇದ್ದರೆ 3 ಜನರಿಗೆ 3 ವಿಧವಾದ ಫಲ ಬರೋದು ಏನು? ಎಷ್ಟು ಸುಂದರವಾದದ್ದು ನೋಡ್ರಿ. ಇದಕ್ಕೆ ಆಲೋಚನೆ ಮಾಡಿ. ಜಗನ್ನಾಥದಾಸರೇ ಮುಂದೆ ಹರಿಕಥಾಮೃತಸಾರದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ, ಪರ್ಜನ್ಯ ನಾಮಕ ಪರಮಾತ್ಮ ಪರ್ಜನ್ಯನ ದ್ವಾರ ಮಳೆಯನ್ನು ಸುರಿಸ್ತಾನೆ. ಭಾಳ ಗಮನದಲ್ಲಿಡ್ರಿ. ಮಳೆ ಆಕಾಶದಿಂದ ಮೇಘಗಳಿಂದ ಸುರಿಯಲ್ಪಡ್ತಾರೆ. ಸುರಿಸಲ್ಪಡ್ತಕ್ಕಂಥ ನೀರೇನದಲ್ಲ, ಮಳೆಯ ನೀರು ಸಿಹಿಯಾಗೇ ಇರ್ತವೆ, ಅದರಲ್ಲೇನು ವ್ಯತ್ಯಾಸ ಇರೋದಿಲ್ಲ. ಆಶ್ಚರ್ಯಕರವಾದ ಸಂಗತಿ ಅಂದರೆ ಭೂಮಿಯಲ್ಲಿ ಬೆಳೆದ ಗಿಡಗಳವಲ್ಲ, ಮಾವಿನ ಗಿಡಕ್ಕೂ ಅದೇ ನೀರು ಬಂದು ಬೀಳ್ತದೆ, ಹುಣಸೆ ಗಿಡಕ್ಕೂ ಅದೇ ನೀರು ಬೀಳ್ತದೆ, ಬೇಲಿಯ ಮರ ಅಂದರೆ ಮುಳ್ಳಿನ ಗಿಡದ ಮರಕ್ಕೂ ಅದೇ ಬೀಳ್ತದೆ. ಪರ್ಜನ್ಯ ಎಲ್ಲರಿಗೂ ಸಮಾನವಾದ ನೀರನ್ನು ಮಳೆಯ ದ್ವಾರ ಸುರಿಸಿದ. ಅದರ ಕೆಳಗಿರುವ ಗಿಡ ಅದಲ್ಲ, ಮಾವಿನ ಗಿಡ ತನ್ನ ಸ್ವರೂಪಕ್ಕನುಗುಣವಾಗಿ ಸಿಹಿಯಾದ ಹಣ್ಣನ್ನು ಬಿಡುತ್ತದೆ. ಈ ಹುಣಸೆ ಗಿಡ ಅದಲ್ಲ, ಅದು ಆಟೋಮೆಟಿಕ್ಕಾಗಿ ಹುಳಿಯಾದ ಸ್ವಲ್ಪ ಸಿಹಿ ಇರತಕ್ಕಂಥ ಹಣ್ಣನ್ನು ಬಿಡ್ತದೆ, ಹುಣಸೆ ಹಣ್ಣನ್ನು ಕೊಡ್ತದೆ. ಜಾಲಿ ಗಿಡ ಅಂತದಲ್ಲ, ಬೇಲಿ ಗಿಡ, ಅದು ಮುಳ್ಳುಗಳನ್ನೇ ಬಿಡುತ್ತದೆ. ಅದು ಯಾಕೆ ಬಿಡ್ತದೆ? ಅದು ಒಂದೇ ಬಂದು ಬಿದ್ದಿದ್ದು ನೀರು ಒಂದೇ ಅಲ್ವಾ? ಸಿಹಿ ನೀರೇ ಬಿತ್ತಲ್ಲ. ಸಿಹಿ ನೀರು ಬಿದ್ದಿರ್ಬೋದಯ್ಯ, ಗಿಡದ ಸ್ವರೂಪ ಅಂಥದ್ದು, ಗಿಡದ ಸ್ವಭಾವ ಅಂಥದ್ದು. ಮಾವಿನ ಗಿಡ ಸಿಹಿ ಹಣ್ಣನ್ನೇ ಬಿಡುತ್ತದೆ, ಬೇರೆ ಹಣ್ಣು ಬಿಡೋದಿಲ್ಲ. ಅದು ಹುಣಸೆ ಗಿಡ ಹುಣಸೆ ಹಣ್ಣನ್ನು ಬಿಡುತ್ತದೆ ಹೊರತಾಗಿ ಸಿಹಿಯಾದ ಹಣ್ಣನ್ನು ಬಿಡುವುದಿಲ್ಲ. ಜಾಲಿ ಗಿಡ ಅಂದರೆ ಮುಳ್ಳಿನ ಗಿಡ ಮುಳ್ಳನ್ನೇ ಬಿಡ್ತದೆ ಹೊರತಾಗಿ ಬೇರೆ ಯಾವುದನ್ನು ಬಿಡೋದಿಲ್ಲ. ಇದು ಅದರ ಸ್ವಭಾವ. ಅದು ವಾಯುದೇವರೇನು ಮಿಸ್ಟೇಕ್ ಮಾಡೋದಿಲ್ಲ. ವಾಯುದೇವರಿಗೆ ಇವರಿಗೆ ಇದು ಕೊಡಬೇಕೆಂಬ ಆಲೋಚನೆ ಅವರಿಗಿಲ್ಲ. ಆ ಜೀವಿಯ ಸ್ವರೂಪಕ್ಕನುಗುಣವಾಗಿ ಆ ರೀತಿ ಸ್ವಭಾವಗಳು ನಡೀತಾವೆ. ಒಳ್ಳೆಯ ಮನುಷ್ಯ ಒಳ್ಳೆಯ ರೀತಿಯಿಂದೇ ನಡ್ಕೋತಾನೆ. ಅಂದರೆ ಸಾಮಾನ್ಯವಾದ ಮನುಷ್ಯ ಸಾಮಾನ್ಯವಾಗಿ ನಡ್ಕೋತಾನೆ. ಕೆಟ್ಟ ಆಲೋಚನೆ ಇರ್ತಕ್ಕಂಥವನು ಏನು ನೋಡಿದ್ರೂ ಕೆಟ್ಟ ಆಲೋಚನೆ ಮಾಡ್ತಾನೆ ಹೊರತಾಗಿ ಒಳ್ಳೆಯ ಆಲೋಚನೆ ಬರೋದಿಲ್ಲ ಅವನಿಗೆ. ದೇವರನ್ನು ನೋಡಿ, ಕೆಟ್ಟ ವ್ಯಕ್ತಿ ದೇವರನ್ನು ನೋಡಿದರೂ ಕೂಡ ಅಲ್ಲಿ ಒಳ್ಳೆಯದನ್ನು ಚಿಂತನೆ ಮಾಡೋದಿಲ್ಲ, ಕೆಟ್ಟದನ್ನೇ ಚಿಂತನೆ ಮಾಡ್ತಾನೆ. ಪುಣ್ಯಾತ್ಮನಾಗಿರ್ತಕ್ಕಂಥ ವ್ಯಕ್ತಿ ದೇವರನ್ನು ನೋಡಿದಾಗ ಅಲ್ಲಿ ಕೆಟ್ಟದು ನೋಡ್ಲಿಕ್ಕೆ ಹೋಗೋಲ್ಲ, ಒಳ್ಳೆಯದೇ ನೋಡ್ತಾನೆ.
ಸ್ವಲ್ಪ ವಿಗ್ರಹ ಚೆನ್ನಾಗಿದ್ದಿಲ್ಲ ಅಂದ್ಕೊಳ್ರಿ. ಉದಾಹರಣೆಗೆ ಒಂದು ಗುಡಿಗೆ ಹೋಗ್ತಾರೆ, ಆ ಗುಡಿಯಲ್ಲಿರುವ ವಿಗ್ರಹ ಅಷ್ಟು ಶಿಲ್ಪ ಸೌಂದರ್ಯದಿಂದ ಮಾಡಿರೋದಲ್ಲ, ಸಾಮಾನ್ಯವಾಗಿ ವಿಗ್ರಹ ಮಾಡಿರ್ತಾರೆ. ಒಳ್ಳೆ ಪರಮಾತ್ಮ ಪುಣ್ಯಾತ್ಮ ಹೋದ ಅಂದರೆ ಆ ವಿಗ್ರಹವನ್ನು ನೋಡಿ ಏನಂತ, ಅಬ್ಬಾ ಎಷ್ಟು ಮುದ್ದಾಗಿದ್ದಾನೆ ದೇವರು, ಎಷ್ಟು ಕಳೆಯಿಂದ ಇದ್ದಾನೆ, ನೋಡ್ತಾ ಇದ್ದರೆ ಆನಂದ ಆಗ್ತದೆ ಅಂತಾನೆ. ಅವನಿಗೆ ಆನಂದನೇ ಬರ್ತಾರೆ. ಅದೇನು ದೊಡ್ಡ ಶಿಲ್ಪಿ ಅಲ್ಲ ಅದು. ಅಂದರೆ ಆ ಶಂಖ ಚಕ್ರ ಗದ ಅವೇನಿರ್ತಾವಲ್ಲ, ಅವು ಸಾಧಾರಣವಾಗಿ ಶಿಲ್ಪಿ ಮಾಡಿರ್ತಾನೆ. ಆದರೆ ಒಳ್ಳೆಯವನ ಮನಸ್ಸು ಒಳ್ಳೆಯದಾಗಿರ್ತದೆ. ಆದ ಕಾರಣ ಅವನು ಆ ವಿಗ್ರಹದಲ್ಲಿ ಸುಂದರನಾದ ಭಗವಂತನನ್ನೇ ಕಾಣ್ತಾನೆ. ಈ ಕೆಟ್ಟವನಿದ್ದಾನಲ್ಲ, ಅವನು ಹೋದರೆ ಅವನಿಗೆ ಯಾಗಂದ್ರೆ ಎಷ್ಟು ಅಸಹ್ಯ ಅದ ಅದು, ಅಯ್ಯೋ ಎಣ್ಣೆಣ್ಣೆ ಅದು ಚೆನ್ನಾಗಿಲ್ಲ, ಅದು ಮುಖ ಚೆನ್ನಾಗಿಲ್ಲ, ಕಣ್ಣು ಚೆನ್ನಾಗಿಲ್ಲ, ಆ ವಿಗ್ರಹದ ಶಿಲ್ಪಿ ಚೆನ್ನಾಗಿ ಚೆಕ್ಕಿಲ್ಲ ಅಂಥೇಳಿ ಆ ವಿಗ್ರಹದ ಬಗ್ಗೆ ತಿರಸ್ಕಾರ ಭಾವವನ್ನು ತೋರಿಸ್ತಾನೆ. ಇನ್ನೊಬ್ಬರದ ಏನೋ ಸಾಧಾರಣ ಇತ್ತರೆ ಹೋಗಿದ್ದೆ, ನೋಡಿದೆ, ಅಷ್ಟೇನು ಸುಂದರ ಅಲ್ಲ, ಅಷ್ಟು ಕೆಲಸಕ್ಕೆ ಬಾರದು ಅಲ್ಲ, ಸಾಧಾರಣ ಇತ್ತು. ಅಂದರೆ ಮಧ್ಯವರ್ತಿಯಾದ ವ್ಯಕ್ತಿ ಸುಮ್ಮನೆ ಏನಾಯಿತು ಅಂದ್ಬಿಡ್ತಾನೆ. ಪುಣ್ಯಾತ್ಮನಾದ ವ್ಯಕ್ತಿ ಅದು ಸಾಧಾರಣವಾದ ವಿಗ್ರಹವಾದರೂ ಕೂಡ ಬಬ್ಬಬ್ಬಬ್ಬ ಎಷ್ಟು ಸುಂದರ ಇದ್ದಾನೆ, ಎದ್ದು ಬರ್ತಾನೆ, ನನಗೆ ಶ್ರೀನಿವಾಸ ಎದ್ದು ಬಂದಂತೆ ಇತ್ತು ಅಂತಾನೆ. ಅದೇ ಪ್ರಕಾರ ಕೆಟ್ಟವನಾದರೆ ಏನು ಬೇಯಿಸಿಲ್ಲ, ಕಣ್ಣು ಬೇಯಿಸಿಲ್ಲ, ಮೂಗು ಬೇಯಿಸಿಲ್ಲ ಅಂಥೇಳಿ ಆಕ್ಷೇಪ ಮಾಡ್ತಾನೆ. ಅದು ಅವರ ಸ್ವಭಾವ. ಅದಕ್ಕೆ ಆ ವಿಗ್ರಹದಲ್ಲಿ ಏನು ವ್ಯತ್ಯಾಸ ಇಲ್ಲ, ಸ್ವಭಾವ ಆ ರೀತಿ ಮಾಡಿಸ್ತಾರೆ. ಅದೇ ಪ್ರಕಾರ ಹರಿದೇವರು ತಾವು ಜಪ ಮಾಡುವುದು ಯಾವುದನ್ನು, ಹಂಸ ಸೋಹಂ ಸ್ವಾಹ ಓಂ, ಓಂ ಹಂಸ ಸೋಹಂ ಸ್ವಾಹ ಓಂ ಅಂತ ಮಾಡ್ತಾರೆ. ಆದರೆ ಅದರ ಅರ್ಥವನ್ನು ಸಾತ್ವಿಕ ಜೀವಿ ಒಂದು ರೀತಿ ಗ್ರಹಣ ಮಾಡ್ತಾನೆ, ತಮೋ ಜೀವಿ ಒಂದು ರೀತಿ ಅರ್ಥ ಮಾಡ್ತಾನೆ, ರಾಜಸ ಜೀವಿ ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾನೆ. ಸಾತ್ವಿಕ ಜೀವಿ ಏನಂತ ಮಾಡ್ತಾನೆ ಗೊತ್ತಾ, ಹಂಸಃ ಅಂತ ಚಿಂತನೆ ಮಾಡ್ತಾನೆ. ಹಂಸ ಸೋಹಂ ಸ್ವಾಹ ಅಂತ ಅನ್ನುವಾಗ ಅವನು ಚಿಂತನೆ ಮಾಡುವುದೇ ಅದ್ಭುತವಾಗಿರ್ತದೆ. ಏನು ಚಿಂತನೆ ಮಾಡ್ತಾನೆ ಸಾತ್ವಿಕ ಜೀವಿ ಆದವನು, ಈ ಎದುರಿಗೆ ಕಾಣಿಸ್ತಾ ವಾಯುದೇವರು ಮಾಡ್ತಾ ಇರುವ ಹಂಸ ಮಂತ್ರ ಅದಲ್ಲ, ಹಂಸ ಮಂತ್ರದಲ್ಲಿರುವ ಹಂಸ ಅಂತಕ್ಕಂಥ ಶಬ್ದದಿಂದ ತಿಳಿಯಲ್ಪಡುವ ಭಗವಂತ ಇದ್ದಾನಲ್ಲ, ಅವನು ನನ್ನ ಬಿಂಬ, ಅವನಿಂದ ನಾನು ಉದ್ಧಾರ ಆಗ್ತಾ ಇದ್ದೀನಿ. ಇಂಥ ಬಿಂಬರೂಪಿಯಾದ ಹಂಸ ಶಬ್ದವಾಚ್ಯನಾದ ನನ್ನ ಬಿಂಬನಾಗಿರತಕ್ಕಂಥ ಆ ಭಗವಂತ ಹಂಸ ಸೋಹಂ, ಹಂಸರೂಪಿಯಾದ ಬಿಂಬನು, ನಾನು ಅವನಿಗೆ ಪ್ರತಿಬಿಂಬ. ಸ್ವಾಹ ಶಬ್ದದ ಅರ್ಥ ಜೀವಿಯ ಅನುಭವಕ್ಕೆ ಬರುವ ಪ್ರಾಪಂಚಿಕ ವಿಷಯಗಳಲ್ಲಿರುವ ಸ್ವಾಖ್ಯರಸಗಳನ್ನು ಮಾತ್ರ ಸ್ವೀಕಾರ ಮಾಡಿ ಉದ್ಧರಿಸುವ ಹಂಸರೂಪಿ ಭಗವಂತನಿಗೆ ನಮಃ ಅಂತಾನೆ. ಹಂಸಃ ಅಂದರೆ ಬಿಂಬರೂಪಿ, ನನ್ನ ಬಿಂಬನಾಗಿರ್ತಕ್ಕಂಥ ಪರಬ್ರಹ್ಮ. ಹಂಸಃ ಸೋಹಂ, ಅವನು ನನಗೆ ಬಿಂಬನಾಗಿರತಕ್ಕಂಥ ಪರಬ್ರಹ್ಮ ನನಗೆ ಪ್ರೇರಣೆ ಮಾಡ್ತಾನೆ ಅಂಥ ಅವನಿಗೆ ನಮಃ ನಮಸ್ಕಾರ ಅಂತ ಅವನು ಸಾತ್ವಿಕ ಜೀವಿ ಅಂತಾನೆ. ತಾಮಸ ಜೀವಿ ಇದ್ದಾನಲ್ಲ, ಅವನೇನು ಮಾಡ್ತಾನೀಗ, ಹಂಸಃ ಸೋಹಂಸ್ ಸಹ ಹಂಸಃ ಅಹಂ ಅಂತಾನೆ. ಅವನು ಆ ಹಂಸ ಶಬ್ದವಾಚ್ಯನಾದ ದೇವರಿದ್ದಾನಲ್ಲ, ಅವನೇ ನಾನು, ಅವನಿಗೆ ನಮಸ್ಕಾರ. ಅಂದರೆ ಭಗವಂತನೇ ನಾನು ಅಂಥವನಿಗೆ ನಾನು ನಮಸ್ಕಾರ ಮಾಡ್ಕೋತೀನಿ ಅನ್ನುವ ಅರ್ಥದಲ್ಲಿ ಅವನಿಗೆ ನಮಸ್ಕಾರ ಅಂತಾನೆ. ಪುಣ್ಯಾತ್ಮನಾದ ಸಾತ್ವಿಕನಾದ ಜೀವಿ ನನ್ನಿಂದ ವಾಯುದೇವರಿಂದ ಜಪಿಸಲ್ಪಡ್ತಕ್ಕಂಥ ಹಂಸನಾಮಕ ಪರಮಾತ್ಮ, ಅವನು ಬಿಂಬ, ನಾನು ಪ್ರತಿಬಿಂಬ, ಅವನು ಈಶ, ನಾನು ಅವನಿಗೆ ದಾಸ ಅಂತ ಭಗವಂತ ನನ್ನಲ್ಲಿ ನಿಂತುಕೊಂಡಿದ್ದಾನೆ, ನನ್ನನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತಂತಾನೆ ಸಾತ್ವಿಕ. ತಮೋಜೀವಿಯಾದವನು ಆ ಹಂಸ ಎನ್ನುವ ಪರಮಾತ್ಮ ಯಾರಿದ್ದಾರೋ ಅವನೇ ಅಹಂ, ನಾನು. ಹಂಸಃ ಸಹ ಹಂಸಃ ಅಹಂ, ಆ ಹಂಸನೇ ಅಹಂ, ನಾನು, ಅವನಿಗೆ ನಮಸ್ಕಾರ ಅಂತಾನೆ. ಇನ್ನೊಬ್ಬನಿದ್ದಾನಲ್ಲ ರಾಜಸ ಜೀವಿ, ಈ ಹಂಸ ಶಬ್ದವಾಚ್ಯರಾದ ಭಗವಂತ ನನಗೆ ಬಿಂಬನ ಅಲ್ಲನ, ಅವನಿಂದೇ ನನಗೆಲ್ಲ ಕೆಲಸ ಆಗ್ತಾವ, ನನಗೆ ಪ್ರೇರಕ ಅವನ, ಅಥವಾ ನನಗೆ ನಾನೇ ಪ್ರೇರಣೆ ಮಾಡ್ಕೋತೀನ ಎನ್ನುವ ರೀತಿಯಲ್ಲಿದ್ದ ಏನೋ ಇರಲಿ ಬಿಡಪ್ಪ ಅದನ್ನು ಅಂತ ನಮಸ್ಕಾರ ಅಂದ್ಬಿಡ್ತಾನೆ. ಅಂದರೆ ಸಂಶಯಾತ್ಮಕನಾಗಿರ್ತಾನೆ.
ತಾನು ಯಾವ ಹಂಸ ಶಬ್ದವನ್ನು ವಾಯುದೇವರು ಉಚ್ಚಾರ ಮಾಡ್ತಾ ಇದ್ದಾರೋ ಆ ಹಂಸ ಶಬ್ದ ವಾಚ್ಯನಾದ ಭಗವಂತನನ್ನು ಪೂರ್ಣ ವಿಶ್ವಾಸ ಇಡುವುದಿಲ್ಲ. ಅವನು ನನಗೆ ಬಿಂಬ, ಅವನೇ ನನಗೆ ಪ್ರೇರಕ, ಅವನೇ ನನಗೆ ಸ್ವಾಮಿ ಅಂತ ಅವನ ಆಲೋಚನೆ ಮಾಡೋದಿಲ್ಲ. ಏನೋ ಬಿಂಬನ ಎಲ್ಲ ಬಿಡೋದಲ್ಲಪ್ಪ, ಎಲ್ಲ ಬಿಡಪ್ಪ, ನಂದು ನಾನು ಮಾಡಿಕೊಳ್ತೇನೆ ಅನ್ನುವ ರೀತಿಯಲ್ಲಿ ಸಂಶಯಾತ್ಮಕವಾದ ರೀತಿಯಲ್ಲಿ ಸರಿ ಬಿಡು, ಎಲ್ಲ ನಮಸ್ಕಾರ ಮಾಡ್ತಾನೆ, ನಾನು ನಮಸ್ಕಾರ ನಮಃ ಅಂದುಬಿಡ್ತಾನೆ. ಈ ರೀತಿಯಾಗಿ ತ್ರಿವಿಧ ಜೀವರಿಗೆ, ಸಾತ್ವಿಕರಿಗೆ, ತಾಮಸರಿಗೆ, ರಾಜಸರಿಗೆ ವಾಯುದೇವರು ಇಂಥ ಮಾಡುವ ಜಪದ ಅರ್ಥ ಈ ರೀತಿ ಸ್ಫುರಿಸುವಂತೆ ಮಾಡ್ತಾರೆ. ಆ ರೀತಿ ಯಾಕೆ ಸ್ಫುರಿಸ್ತಾರೆ ಅಂದರೆ ಅವ್ರ ಸ್ವರೂಪ ಅಂತ. ಅದಕ್ಕೆ ಯಾರು ಏನು ಚೇಂಜ್ ಮಾಡಲಾರು. ಇದನ್ನು ಯಾರು ಏನು ಚೇಂಜ್, ಜಗತ್ತಿನಲ್ಲಿ ನಾವು ನೋಡ್ಬೋದು. ಭಿನ್ನ ಜೀವಗಣ ಅಂತ ಆಚಾರ್ಯ ಏನು ಹೇಳಿದ್ರಲ್ಲ, ಅದು ಎಷ್ಟು ಅನುಭವಕ್ಕೆ ಬರ್ತಕ್ಕಂಥದ್ದು. ಒಬ್ಬನ ಸ್ವಭಾವ ಒಬ್ಬನಿಗಿರುವುದಿಲ್ಲ, ಒಬ್ಬನ ಆಲೋಚನೆ ಮತ್ತೊಬ್ಬನಿಗಿರುವುದಿಲ್ಲ, ಒಬ್ಬನ ಕರ್ಮ ಇನ್ನೊಬ್ಬನು ಮಾಡೋದಿಲ್ಲ. ಭಿನ್ನ ಭಿನ್ನವಾದ ಗತಿ, ಭಿನ್ನ ಭಿನ್ನವಾದ ಜ್ಞಾನ, ಭಿನ್ನ ಭಿನ್ನವಾದ ಆಲೋಚನೆಗಳಿಂದ ಕೂಡಿದ್ದು. ಎಲ್ಲವೂ ವಿಶ್ವದಲ್ಲಿರುವ ಚೇತನ ಪದಾರ್ಥ ಆಗಲಿ ಅಚೇತನ ಪದಾರ್ಥ ಆಗಲಿ ಒಂದಕ್ಕೊಂದು ಸಂಬಂಧ ಇಲ್ಲದಲೇ ತಮ್ಮದೇ ಆದ ಸ್ವರೂಪವುಳ್ಳವುಗಳಾಗಿ ಇರ್ತಾವ. ಕಾರಣ ಅವುಗಳಿಗೆ ತಕ್ಕಂತೆ ಅವುಗಳಿಗೆ ಆ ಅರ್ಥ ಬರುವಂತೆ ಮಾಡಿ ಅವ್ರಿಗೆ ಏನು ಗತಿ ಕೊಡಬೇಕೋ ಆ ಗತಿಯನ್ನು ಕೊಡ್ತಾನೆ ಅಂತ ಸ್ಪಷ್ಟ ಮಾಡ್ತಾರೆ. ನಾವು ಮಾಡ್ತೀವಲ್ಲ, ಮಾವಿನ ಗಿಡವನ್ನು ತೊಗೊಂಡು ಹೋಗಿ ಯಾರೂ ಕೂಡ ಬಾರ್ಡರಿಗೆ ಹುಣೋದಿಲ್ಲ. ಮತ್ತೇನು ಮಾಡ್ತಾರೆ, ಅದು ಮಾವಿನ ಗಿಡ, ಅದು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಅದರ ಹಣ್ಣುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಿಂತಾರೆ. ಹುಣಸೆ ಹಣ್ಣು ಅದನ್ನು ಎಲ್ಲ ಕಾಲದ ಇಷ್ಟ ಬಂದಂತೆ ತಿನ್ನಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದು ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಉಪಯೋಗ ಮಾಡ್ತಾರೆ. ಜಾಲಿ ಗಿಡ ಇರ್ತದಲ್ಲ, ಮುಳ್ಳಿನ ಗಿಡ, ಆ ಮುಳ್ಳಿನ ಗಿಡವನ್ನು ಸುಟ್ಟು ಬಿಡ್ತಾರೆ. ಇಲ್ಲ ತಮ್ಮ ಹೊಲದ ಸುತ್ತಲೂ ಬಾರ್ಡರ್ ಆಗಿ ಹೂಣ್ತಾರೆ, ಇನ್ನೊಂದು ಪ್ರಾಣಿ ಪ್ರವೇಶ ಮಾಡದಂತೆ ಇರಲಿ ಅಂತೇಳಿ. ಅದು ಕಾರಣ ಎಲ್ಲ ಜೀವಿಗಳು ಪರಸ್ಪರ ಭಿನ್ನರು, ಅವರ ಸ್ವರೂಪಕ್ಕನುಗುಣವಾಗಿ ಅವರವರು ಚಿಂತನೆ ಮಾಡ್ತಾ ಇದ್ದಾರೆ ಅಂತಂಬುವ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಂಥ ವಾಯುದೇವರಿಗೆ ಕೊನೆಗೆ ಹೇಳ್ತಾರೆ, ನಾನು ಗುರು ಪವಮಾನ ಸಲಹೆಮ್ಮ. ಈ ರೀತಿಯಾಗಿ ನನ್ನಲ್ಲಿ ನಿಂತುಕೊಂಡು 21,600 ಹಂಸ ಮಂತ್ರವನ್ನು ಜಪ ಮಾಡಿ ನನಗೆ ದಿವ್ಯವಾದ ಜ್ಞಾನ ಕೊಟ್ಟಿರ್ತಕ್ಕಂಥ ಓ ಗುರುವಾಗಿರ್ತಕ್ಕಂಥ ಪವಮಾನ ವಾಯುದೇವರೇ, ನನ್ನನ್ನು ಉದ್ಧಾರ ಗುರು ಪವಮಾನ ಸಲಹೆಮ್ಮ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂತ ಮತ್ತೊಬ್ಬರು ಕೇಳ್ತಾರೆ. ಮತ್ತೊಂದು ರೀತಿ ಹೇಳ್ತಾರೆ, ಓ ಗುರುಪವಮಾನ 21,600 ಹಂಸ ಮಂತ್ರವನ್ನು ಜಪ ಮಾಡಿ ರಾಜಸ ಜೀವಿಗಳಿಗೆ ಯಾವ ಜ್ಞಾನ ಕೊಡಬೇಕೋ ಆ ಜ್ಞಾನ ಕೊಡ್ತಾ ಇದೆಯಲ್ಲ ಅಂತ ನಿನಗೆ ಅನಂತ ಪ್ರಣಾಮಗಳು. ಮತ್ತೊಂದು ಹೇಳ್ತಾರೆ, ಓ ಪವಮಾನ ಗುರುವಾಗಿರ್ತಕ್ಕಂಥ ಪವಮಾನ 21,600 ಹಂಸ ಮಂತ್ರವನ್ನು ತಮೋಜೀವಿಗಳಲ್ಲೂ ಇದ್ದು ಮಾಡ್ತೀಯ. ನಿಮಗೆ ಯಾವ ತರಹದ ದ್ವೇಷ ಆಗಲಿ, ಅಸೂಯೆ ಆಗಲಿ, ಈರ್ಷ್ಯಾದಿಗಳಾಗಿ ಇಲ್ಲ. ಯಾರ ಮೇಲೆ ಪ್ರೀತಿ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ. ಆದರೆ ಅವನ ಸ್ವರೂಪಕ್ಕನುಗುಣವಾಗಿ ಅದ ಮಂತ್ರದ ಅರ್ಥ ಆಗುವಂತೆ ಮಾಡಿ ಅವನಿಗೇನು ಗತಿ ಕೊಡಬೇಕೋ ಆ ಗತಿಯನ್ನು ಕೊಡ್ತಾ ಇದೆಯಪ್ಪ ಅಂತ ನಮಸ್ಕಾರ ಮಾಡ್ತಾರೆ. ಲಾಸ್ಟ್ಗೆ ಒಂದೇ ಒಂದು ಅದ್ಭುತವಾದ ಚಿಂತನೆ. ಜಗನ್ನಾಥದಾಸರ ಪ್ರಯೋಗ ಎಷ್ಟು ದೊಡ್ಡದಿರ್ತದೆ ಎಂಬುದಕ್ಕೆ ನೀವು ಚಿಂತನೆ ಮಾಡಿರಿ. ಅವನು ಪವಮಾನ ಅಂತ ಶಬ್ದ ಪ್ರಯೋಗ ಮಾಡಿದರು, ವಾಯು ಅಂತ ಪ್ರಯೋಗ ಮಾಡಲಿಲ್ಲ. ಪವಮಾನ ಮುಖ್ಯ ಪ್ರಾಣ ಅಂತಲೂ ಮಾಡಲಿಲ್ಲ. ಪವಮಾನ ಶ್ವಾಸೋಚ್ಛ್ವಾಸ ಜಪ ಮಾಡಿ. ಇದು ಎಷ್ಟು ಸೈಂಟಿಫಿಕ್ ಆಗ್ಯದ ಅಂದರೆ, ಈ ಶ್ವಾಸೋಚ್ಛ್ವಾಸ ಅಂಬೋದು ಏನದಲ್ಲ, ಈ ಶ್ವಾಸೋಚ್ಛ್ವಾಸ ಅಂಬೋದು ನಿಲ್ದಿದ್ದರೆ ವಾಯು ಒಳಗೆ ಸಂಚಾರ ಮಾಡ್ದ ಇದ್ದರೆ ರಕ್ತದ ಸಂಚಾರವೇ ಆಗುವುದಿಲ್ಲ. ರಕ್ತದ ಸಂಚಾರ ಆಗಲಿಲ್ಲ ಅಂದರೆ ಅದು ಶುದ್ಧೀಕರಣ ಆಗೋದಿಲ್ಲ. ಅದು ಶುದ್ಧವಾಗಲಿಲ್ಲ ಅಂದರೆ ಮಾನವನ ಜೀವನವೇ ಇಲ್ಲ ಅಂತ. ಅದ ಕಾರಣ ಪವಮಾನ ಪಾವಯತಿ ಇತಿ ಪವಮಾನ ಅಂದರೆ ಎಲ್ಲರನ್ನೂ ಪವಿತ್ರಾತ್ಮರನ್ನಾಗಿ ಮಾಡ್ತಾನೆ. ಈ ರೀತಿ ಚಿಂತನೆ ಮಾಡ್ತಕ್ಕಂಥ ಜೀವಿಗಳನ್ನೆಲ್ಲ ಯಾವ ಭಗವಂತನ ಭೃತ್ಯನಾದ ಮುಖ್ಯ ಪ್ರಾಣ ಇದ್ದಾನೋ ಅವನು ಎಲ್ಲರ ಪವಿತ್ರ ಮಾಡ್ತಾನೆ. ಆದ ಕಾರಣ ಅವನಿಗೆ ಪವಮಾನ ಅಂತ ಎಂಬ ಹೆಸರು. ಇಂಥ ಪವಮಾನ ಎಂಥವನು ನೀನು ಗುರು ಅಂತಂದರು. ಅಲ್ರಿ, ನೀವು ಇಷ್ಟಕ್ಕೆ ಮುಂಚೆ ನೀವು ಹೇಳಿದಿರಿ ಈ 4 ಪದ್ಯಗಳವಲ್ಲ, ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು, ವಾಯುದೇವರಿಗೆ ಸಂಬಂಧಪಟ್ಟದ್ದು, ಸರಸ್ವತಿ ದೇವಿಗೆ ಮತ್ತು ಭಾರತೀ ದೇವಿಯರಿಗೆ ಸಂಬಂಧಪಟ್ಟ ಈ 4 ಪದ್ಯಗಳು ಒಂದೇ ರೀತಿಯವೇ. ಇವು ಒಂದರಲ್ಲಿರುವ ವಿಶೇಷಣ ಇನ್ನೊಂದರಲ್ಲಿರುವ ವಿಶೇಷ ಎಲ್ಲವನ್ನು ಈ 4 ಮಂದಿಗೂ ಜೋಡಿಸ್ಬೋದು ಅಂತ ಹೇಳಿದ್ರಲ್ಲ. ಈಗಾಗಲೇ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯದಲ್ಲಿ ಜಗದ್ಗುರುವೇ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಓ ಚತುರ್ಮುಖ ಬ್ರಹ್ಮ, ನೀನು ಜಗದ್ಗುರು ಅಂತ ಹೇಳಿಬಿಟ್ರು.
ಮತ್ತು ಆ ಪದ್ಯದಲ್ಲಿ ಅಲ್ಲಿ ಒಂದು ರೀತಿಯಿಂದ ಬ್ರಹ್ಮದೇವಿಗೂ ನಮಸ್ಕಾರ, ಬ್ರಹ್ಮದೇವರು ಜಗದ್ಗುರುಗಳೇ, ವಾಯುದೇವರು ಜಗದ್ಗುರುಗಳೇ, ಸರಸ್ವತೀ ದೇವಿ ಕೂಡ ಜಗದ್ಗುರುವಿನ ಪತ್ನಿಯೇ, ಭಾರತೀ ದೇವಿ ಕೂಡ ಜಗದ್ಗುರುವಿನ ಪತ್ನಿ. ಸೊ ಗುರು ಎಂಬ ಶಬ್ದ ಅಲ್ಲಿ ಬಂದುಬಿಡ್ತಲ್ಲ. ಮತ್ತು ಇಲ್ಲಿ ಪವಮಾನನಿಗೆ ಗುರು ಅಂತ ಯಾಕೆ ಹಾಕಬೇಕು ಜಗನ್ನಾಥದಾಸರು? ಬರೀ ಪವಮಾನ ನಿಂಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕಂದರೆ ಗುರು ಅಂತಂಬ ಶಬ್ದ ಪ್ರಯೋಗ ಮಾಡಿಬಿಟ್ಟಿದ್ದಾರಲ್ಲ, ದ್ಯುರುಕ್ತಿ ಆಯಿತಲ್ಲ ಅಂತಂದರೆ ಹೇಳ್ತಾರೆ, ಅಲ್ಲಿಯ ಗುರುತ್ವ ಬೇರೆ, ಇಲ್ಲಿಯ ಗುರು ಶಬ್ದ ಬೇರೆ. ಅಲ್ಲಿಯ ಗುರು ಶಬ್ದಕ್ಕೆ ಅರ್ಥ ಏನಂದರೆ ಜ್ಞಾನಪ್ರದನಾಗಿರತಕ್ಕಂಥ ವ್ಯಕ್ತಿ ಎಂಬ ಅರ್ಥದಲ್ಲಿ. ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೆ ಈ ರುಜುಗಳಿದ್ದಾರಲ್ಲ, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ದಿವ್ಯ ಜ್ಞಾನಪ್ರದರಾದ ಕಾರಣ ಇವರು ಗುರುಗಳಾಗುತ್ತಾರೆ, ಇವರು ಗುರುಪತ್ನಿಯರಾಗುತ್ತಾರೆ. ಮತ್ತು ಇಲ್ಲಿ ಪವಮಾನನಿಗೆ ಹೇಳಿರ್ತಕ್ಕಂಥ ಗುರು ಎಂಬ ಶಬ್ದಕ್ಕೆ ಅರ್ಥ ಏನಂದರೆ, ಗುರು ಶಬ್ದಕ್ಕೆ ಬರೇ ಜ್ಞಾನ ಬೋಧನೆ ಮಾಡ್ತಕ್ಕಂಥ ಗುರು ಅಂತ ಅಷ್ಟೇ ಮಾತ್ರ ಅರ್ಥ ಅಲ್ಲ. ಕೋಶಗಳು ಗುರು ಶಬ್ದಕ್ಕೆ ಬಹಳ ಅರ್ಥ ಹೇಳ್ತವೆ. ಗುರು ಅಂದರೆ ಶ್ರೇಷ್ಠ, ಗುರು ಅಂದರೆ ಬಹಳ ಕಠಿಣ, ಅಂದರೆ ವಜ್ರಕಾಯ, ದೃಢವಾದ ಕಾಯವುಳ್ಳವನು. ಗುರು ಅಂದರೆ ಬಹಳ ವಿಶಾಲವಾಗಿರ್ತಕ್ಕಂಥವನು. ಗುರು ಅಂದರೆ ಎಲ್ಲವನ್ನು ಸಹನ ಮಾಡತಕ್ಕಂಥವನು, ತಟ್ಟಿಕೊಳ್ಳತಕ್ಕಂಥವನು. ಇಷ್ಟೆಲ್ಲ ಅರ್ಥಗಳು ಗುರು ಶಬ್ದಕ್ಕದೆ. ಬೃಹತ್ ಖ್ಯಾತಃ ದುರ್ಭರೇಶು ಗುರುರ್ಮಹತಿ ಅಲಘೌ ದುರ್ಜರೇ ಚಾಪಿ. ಇವೆಲ್ಲ ಅಂದರೆ ಕೋಶದ ರೀತಿಯ ಗುರು ಎಂಬ ಶಬ್ದಕ್ಕೆ ಇಷ್ಟು ಅರ್ಥ. ಅಂದರೆ ಒಂದೇ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಗುರು ಅಂದರೆ ಏನಯ್ಯ? ದೊಡ್ಡದಾಗಿರುವ ಗುರು, ದೊಡ್ಡದಾಗಿರತಕ್ಕಂಥದ್ದು. ಗುರು ಅಂದರೆ ಅಧಿಕವಾದ, ಅಂದರೆ ವಿಚಿತ್ರವಾದ ಶಕ್ತಿ ಉಳ್ಳವನು ಅಂತ ಅರ್ಥ. ಗುರು ಅಂತಂದರೆ ಮತ್ತಿನ್ನೊಂದು ಅರ್ಥ ಏನು? ಹೆಚ್ಚಾದ, ಶ್ರೇಷ್ಠನಾಗಿರತಕ್ಕಂಥ. ಗುರು ಅಂದರೆ ಇನ್ನೇನು? ಅತಿಶಯನಾದ. ಗುರು ಅಂದರೆ ಬಲಶಾಲಿಯಾದ, ಕಠಿಣವಾದ. ಇಷ್ಟೆಲ್ಲ ಅರ್ಥಗಳು ಗುರು ಶಬ್ದಕ್ಕೆ ಇಷ್ಟು ಅರ್ಥಗಳವೆ. ಯಾಕೆ ಇಷ್ಟು ಅರ್ಥಗಳಿಂದ ಕೂಡಿದ ಗುರು ಶಬ್ದವನ್ನು ಪ್ರಯೋಗ ಮಾಡಿದರು ಜಗನ್ನಾಥದಾಸ್ ಅಂದರೆ, ನಾವು ಹೇಳಿದ ಪವಮಾನ ಅಂತ ಏನು ಹೇಳಿದೀವಲ್ಲ, ಈ ಪವಮಾನ ಬರೇ ಶ್ವಾಸೋಚ್ಛ್ವಾಸ ಮಾಡ್ತಾ ಕೂಡ್ತಾನ ಅಂತ ತಿಳ್ಕೊಬೇಡ. ಅವನ ಮಹಾತ್ಮೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಒಂದು ರೀತಿಯಿಂದ ಹೇಳಬೇಕಾದ್ರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅವರು ಸೃಷ್ಟಿ ಕಾರ್ಯ ಮಾತ್ರ ಮಾಡಿ ಅದನ್ನು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ವಾಯುದೇವರಿಗೆ ಅವತಾರಗಳು ಉಂಟು. ಅವರು ಹನುಮ, ಭೀಮ, ಮಧ್ವರಾಗಿ ಅವತಾರ ಮಾಡಿದ್ದಾರೆ. ತ್ರೇತಾಯುಗದಲ್ಲಿ ಹನುಮಂತರಾಗಿ, ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರು ಮಾಡುವ ಕೆಲಸ ಅಪೂರ್ವವಾಗಿರತಕ್ಕಂಥದ್ದು, ಅದ್ಭುತವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದನ್ನು ಉಪನಿಷತ್ತುಗಳು ಹೇಳ್ತಾವೆ, ಪುರಾಣಗಳು ಹೇಳ್ತಾವೆ. ಅದನ್ನು ತಿಳಿಸ್ಲಿಕ್ಕಾಗಿ, ಅದನ್ನು ಒಂದು ಸಲ ಜ್ಞಾಪ ಮಾಡಿಕೊ ಅಂತ ಹೇಳಕ್ಕಾಗಿ ಗುರು ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾದರೆ ಗುರು ಎಂಬುದಕ್ಕೆ ಆ ಗುರು ಶಬ್ದದಿಂದ ಏನೇನು ಮಹಿಮೆ ತಿಳಿತದೆ ವಾಯುದೇವರದು, ಆ ಪವಮಾನನ ಮಹಿಮೆ ಏನೇನು ತಿಳಿತವೆ, ಯಾವ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ, ಯಾವ ಪುರಾಣದಲ್ಲಿ ಬಂದಿರತಕ್ಕಂಥ ಮಹಿಮೆಗಳು ಅಂತಂದರೆ ಹೇಳ್ತಾರೆ. ಅವನು ಮೊದಲು ಗುರು ಅಂದರೆ ಶ್ರೇಷ್ಠ ಅಂತ ತಿಳ್ಕೊ. ಗುರು ಎಂಬ ಶಬ್ದಕ್ಕೆ ಅರ್ಥ ಏನು? ಶ್ರೇಷ್ಠ. ಯಾಕೆ ಅವನು ಶ್ರೇಷ್ಠ ಅಂತಂದರೆ, ವಿಚಿತ್ರವಾದ ವ್ಯವಸ್ಥೆ ಇದು. ಭಗವಂತ ಲಕ್ಷ್ಮಿಗೆ ಏನು ಸ್ಥಾನ ಕೊಟ್ಟಿದ್ದಾನೆ, ಅಂಥ ಒಂದು ಸ್ಥಾನವನ್ನು ಅವಳಿಗೆ ಸಮಾನವಾದ ಸ್ಥಾನ ಅಲ್ಲ. ಒಂದು ರೀತಿಯಿಂದ ಅವಳಾದ ಮೇಲೆ ಎರಡನೇ ಸ್ಥಾನ ಯಾರಿಗೆ ಅಂದರೆ ವಾಯುದೇವರಿಗೆ. ವಾಯುದೇವರಿಗೆ ಅಂದರೆ ಬ್ರಹ್ಮದೇವರಿಗೆ ಬಂತು ಅಂತ ಅರ್ಥ ಅದು. ಮತ್ತು ಬ್ರಹ್ಮದೇವರಿಗೆ ಕೊಟ್ಟಿಲ್ಲ ಅಂತ ಹಾಗೆ ಅರ್ಥ ಮಾಡಬಾರ್ದು. ಈ ವಾಯುವೇ ಬ್ರಹ್ಮನಾಗ್ತಾನಾದ ಕಾರಣ ವಾಯುವಿಗೆ ಬಂದದ್ದೆಲ್ಲವೂ ಬ್ರಹ್ಮನಿಗೆ ಬಂದಂತೆ ಲೆಕ್ಕ. ಜೀವಿ ಒಂದೇ, ಈ ವಾಯುವೇ ಬ್ರಹ್ಮನಾಗಿ ಬಿಡ್ತಾನೆ. ಶ್ರೇಷ್ಠ. ಎಷ್ಟು ಶ್ರೇಷ್ಠತೆ ಕೊಟ್ಟಿದ್ದಾರೆ ಭಗವಂತ ಅಂದರೆ, ಲಕ್ಷ್ಮೀದೇವಿಗೆ ವಕ್ಷಸ್ಥಳವನ್ನು ಆಶ್ರಯವನ್ನಾಗಿ ಕೊಟ್ಟ. ತನ್ನ ಎದೆಯಲ್ಲಿ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡ. ಶ್ರೀದೇವಿ ಭೂದೇವಿಯರನ್ನು ತನ್ನ ಎಡಬಲ ಎದೆಗಳಲ್ಲಿ ಇಟ್ಟುಕೊಂಡ. ಅಷ್ಟಕ್ಕೆ ಬಿಡಲಿಲ್ಲ, ತನ್ನ ಎಡತೊಡೆಯನ್ನು ಲಕ್ಷ್ಮೀದೇವಿಗೆ ಮೀಸಲಾಗಿ ಮಾಡಿದ. ಲಕ್ಷ್ಮಿ ದೊಡ್ಡವಳಲ್ವ, ಒಂದು ರೀತಿಯಿಂದ ಅಕ್ಷರ ಶಬ್ದ ವಾಚ್ಯಳು. ಹನುಮಂತನಿಗಿತ್ತು ಮೇಲ್ಮಟ್ಟದಲ್ಲಿರುವವಳು. ಅವಳ ಜ್ಞಾನ ಆಗಲಿ, ಅವಳ ವ್ಯಕ್ತಿತ್ವ ಆಗಲಿ ಯಾವ ಜೀವಿಗೂ ಇಲ್ಲ. ಅವಳು ಮಾಡಿದಂಥ ಭಕ್ತಿಯನ್ನು ಬೇರೆ ಯಾರು ಜೀವರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಅವಳಿಗೇನು ಮಾಡಿದ ಭಗವಂತ, ತನ್ನಲ್ಲೇ 3 ಸ್ಥಾನಗಳನ್ನು ಕೊಟ್ಟ. 1ನೇ ಸ್ಥಾನ ಎಡ ಎದೆ, ಇನ್ನೊಂದು ಸ್ಥಾನ ಬಲ ಎದೆ,
ಎಡ ತೊಡೆಯ ಮೇಲೂ ಕೂಡಿಸ್ಕೊಂಡಾಕಿಯನು. ಹನುಮಂತನಿಗೆ ಅಷ್ಟು ಯೋಗ್ಯತೆ ಇಲ್ಲ, ಅಂದರೆ ರುಜು ಜೀವಿಯಾಗಿರ್ತಕ್ಕಂಥ ಪವಮಾನನಿಗೆ ಅಷ್ಟು ಶಕ್ತಿ ಇಲ್ಲ. ಆದ ಕಾರಣ ಆತನಿಗೆ ಬಲ ತೊಡೆಯನ್ನು ಕೊಟ್ಟ, ಬಲ ತೊಡೆಯ ಮೇಲೆ ಕೂಡಿಸಿಕೊಂಡ. ಲಕ್ಷ್ಮಿಗೆ ಎಡ ತೊಡೆಯನ್ನು, ವಾಯುದೇವರಿಗೆ ಅಂದರೆ ಪವಮಾನನಿಗೆ ಬಲ ತೊಡೆಯನ್ನು ಕೊಟ್ಟು ಅವರ ಮಧ್ಯದಲ್ಲಿರುವ ತಾರತಮ್ಯವನ್ನು ಸ್ಪಷ್ಟ ಮಾಡಿದ ಪರಬ್ರಹ್ಮ. ಆದ ಕಾರಣವೇ ಇದಕ್ಕಿಂತ ಶ್ರೇಷ್ಠ ಬೇಕು. ಹಬ್ಬ ಯಾವ ಜೀವಿಗೂ ಇಂಥ ಒಂದು ಭಾಗ್ಯವನ್ನು ಭಗವಂತ ಕೊಟ್ಟಿಲ್ಲ. ಅವರನ್ನು ತಗೊಂಡು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿಲ್ಲ. ಅದೇನು ಮತ್ತೆ ಯಾವ ರೀತಿ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.